ನಮಸ್ಕಾರ. ಮಕ್ಕಳ ಮಾನಸಿಕ ಹಾಗೂ ವರ್ತನೆಯ ಸಮಸ್ಯೆಗಳಲ್ಲಿ ADHD ಸಹ ಒಂದು. ADHD ಅಂದರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ. ಕನ್ನಡದಲ್ಲಿ ಗಮನದ ಕೊರತೆ ಹಾಗೂ ಅತಿ ಚಟುವಟಿಕೆ ಕೂಡಿರ್ತಕ್ಕಂಥ ಒಂದು ವರ್ತನೆ ಸ್ಥಿತಿ ಅಂತ ಹೇಳ್ಬೋದು. ADHD ಇರ್ತಕ್ಕಂಥ ಮಕ್ಕಳು ಒಂದು ಕಡೆ ಕೂಡಲ್ಲ, ಒಂದು ಕಡೆ ನಿಲ್ಲಲ್ಲ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾನೆ ಇರ್ತಾರೆ. ಜೊತೆಗೆ ADHD ಇರ್ತಕ್ಕಂಥ ಮಕ್ಕಳಲ್ಲಿ ಎನರ್ಜಿ ಲೆವೆಲ್ ಭಾಳ ಇರ್ತದೆ ಕಂಪೇರ್ ಟು ನಾರ್ಮಲ್ ಕಿಡ್. ಆಮೇಲೆ ಕ್ಲಾಸ್ ನೋಟು ಮತ್ತು ಹೋಮ್ವರ್ಕು ಯಾವಾಗಲೂ ಇನ್ಕಂಪ್ಲೀಟ್ ಇರ್ತವೆ. ಅವರಿಗೆ ಫುಲ್ಲು ಕುತ್ಕೊಂಡು ಬರೀತಕ್ಕಂಥ ವ್ಯವಧಾನ ಅವರಿಗೆ ಇರೋದಿಲ್ಲ. ಮನೆಯಲ್ಲಿ ಹೋಮ್ವರ್ಕ್ ಮಾಡಿಸ್ಬೇಕು ಅಂತಂದರೆ ಯಾರಾದರೂ ಪೇರೆಂಟ್ಸ್ ಕಂಪಲ್ಸರಿ ಕೊಡಬೇಕು. ಅವರಿಗೆ ಪೇರೆಂಟ್ಸ್ ಕುತ್ಕೊಂಡಿಲ್ಲ ಅಂದರೆ ಆ ಮಗು ಬರೆಯಲ್ಲ. ಜೊತೆಗೆ ಒಂದು 2 ಲೈನ್ ಬರಿಬೇಕು ಅಂತಂದರೆ ಅರ್ಧ ಗಂಟೆ ತೊಗೊಳ್ತಕ್ಕಂಥದ್ದು. ಇಲ್ಲ ಬೇಗನೆ ಬರೆದ್ಬಿಟ್ರು ಅಂತಂದರೆ ಭಾಳ ಗಜಿಬಿಜಿ ಆಗ್ತದೆ. ಅಕ್ಷರಗಳು ದುಂಡಾಗಿ ಆಗೋದಿಲ್ಲ. ಸಿಟ್ಟು ಹಠ ಭಾಳ ಇರ್ತಕ್ಕಂಥ ಟೈಮಲ್ಲಿ ಕೈಗೆ ಯಾವುದಾದ್ರು ವ್ಯಾಲ್ಯೂಬಲ್ ಗುಡ್ಸ್ ಏನಾದರೂ ಇತ್ತು ಅಂದರೆ, ಯಾವುದಾದ್ರೂ ಆಟಿಕೆ ಸಂಬಂಧಿತ ಅಂದರೆ ತೊಗೊಂಡು ಬಿಸಾಕ್ತಕ್ಕಂಥ ವರ್ತನೆ ಮೊದಲು ಮಾಡಿ ಆ ಮಕ್ಕಳಲ್ಲಿ ಇರ್ತಾರೆ. ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ಇರಲ್ಲ. ಈಗ ನಾಳೆ ಎಕ್ಸಾಮ್ ಇದೆ ಅಂದರೆ ಇವತ್ತು ನಾವೆಲ್ಲ ಓದ್ಕೊಂಡು ಸ್ಟಡಿ ಆಗ್ತೀವಿ. ಬಟ್ ಈ ರೀತಿ ADHD ಇರ್ತಕ್ಕಂಥ ಮಕ್ಕಳಲ್ಲಿ ಈ ವರ್ತನೆ ಇರೋದಿಲ್ಲ. ಬೆಳಗ್ಗೆ ತಾವು ಎದ್ದೇಳಲ್ಲ, ಪೇರೆಂಟ್ಸೇ ಎಬ್ಬಿಸ್ಬೇಕು. 9 ಗಂಟೆಗೆ ಸ್ಕೂಲ್ ಇದೆ, ಸ್ಕೂಲಿಗೆ ಹೋಗಬೇಕು, ನಾವು ಬೇಗ ಎದ್ದೇಳಬೇಕು, ಬ್ರಷ್ ಮಾಡಬೇಕು, ಆ ರೀತಿ ಯಾವುದೇ ರೀತಿ ವರ್ತನೆಗಳು ಈ ಮಕ್ಕಳಲ್ಲಿ ಕಂಡು ಬರೋದಿಲ್ಲ. ಈ ರೀತಿ ವರ್ತನೆ ಇರ್ತಕ್ಕಂಥ ಮಕ್ಕಳು ನಿಮ್ಮಲ್ಲಿ ಆಗಿರ್ಬೋದು ಅಥವಾ ನಿಮಗೆ ಎಲ್ಲಾದರೂ ಕಂಡು ಬಂತು ಅಂದರೆ ನಮ್ಮ ಕೇಂದ್ರದ ಸಪೋರ್ಟ್ ತೊಗೊಳ್ಬೋದು. ಇದು ಕಡಿಮೆ ಆಗುತ್ತೆ, ಥೆರಪಿ ತೊಗೊಳ್ಬೇಕು. ನಿಧಾನಕ್ಕೆ ಇದು ಕಡಿಮೆ ಹಾಕ್ಕೊಂಡು ಹೋಗ್ತದೆ. ಧನ್ಯವಾದಗಳು.